ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಲ್ಬಿಸ್ ಪ್ರಾಪರ್ಟೀಸ್. ನಾವು ಇದನ್ನು ನೋಡ್ತಾ ಇರೋವಂಥದ್ದು ಹಾಸನ್ ಸಿಟಿಗೆ ಹತ್ರ ಇರೋವಂಥ ಒಂದು ಅಪರೂಪವಾದ ಮತ್ತು ತುಂಬ ವಿಶೇಷವಾದ ಫಾರ್ಮ್ ಲ್ಯಾಂಡ್ ಪ್ರಾಪರ್ಟಿ. ಇದು ಟೋಟಲ್ 13 ಎಕರೆ ಬರುತ್ತೆ. ಹಾಗೆ ಎಗ್ಚಿ ರಿವರ್ಗೆ ಟಚ್ ಇರೋವಂಥ ಪ್ರಾಪರ್ಟಿ, ಜೊತೆಗೆ ಫಲವತ್ತಾದ ಕೃಷಿ ಭೂಮಿ ಅಂತ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿ ಹಾಸನ್ ಸಿಟಿಗೆ ಹತ್ರನೇ ಇದೆ. ಆದರೆ ಈ ಪ್ರಾಪರ್ಟಿ ಬೇಲೂರು ತಾಲೂಕಿನ ಕೊನೆಯ ಬಾರ್ಡರ್ನಲ್ಲಿ ಬರುವಂಥ ಪ್ರಾಪರ್ಟಿಯಾಗಿದೆ. ಈ ಪ್ರಾಪರ್ಟಿ ಒಂದು ಕಡೆಗೆ ಹಾಸನ್ ತಾಲೂಕು ಬರುತ್ತೆ, ಹಾಗೆ ನದಿಯಿಂದ ಆ ಕಡೆಗೆ ಆಲೂರು ತಾಲೂಕು ಬರುತ್ತೆ. ಟೋಟಲ್ ಈ ಪ್ರಾಪರ್ಟಿ 3 ತಾಲೂಕುಗಳ ಬಾರ್ಡರ್ ಪ್ಲೇಸ್. ಹಾಗೆ ಹಾಸನ್ ಸಿಟಿ, ಬೇಲೂರು ಟೌನ್ ಮತ್ತು ಆಲೂರು ಟೌನಿಂದ ಒಳ್ಳೆ ಕನೆಕ್ಟಿವಿಟಿ ಇದೆ. ಹಾಗೆ ಡಿಸ್ಟೆನ್ಸ್ ಕೂಡ ತುಂಬ ಏನು ದೂರ ಇಲ್ಲ. ಹಾಗೆ ಬ್ಯಾಂಗ್ಳೂರು ನ್ಯಾಷನಲ್ ಹೈವೇಯಿಂದನೂ ಕೂಡ ಒಳ್ಳೆ ಕನೆಕ್ಟಿವಿಟಿ ಇದೆ. ಹಾಗೆ ಸ್ಟೇಟ್ ಹೈವೇಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ಆ 1 ಕಿಲೋಮೀಟರ್ ಮಾತ್ರ ವಿಲೇಜ್ ಮಡ್ ರೋಡ್ ಆಗಿದೆ. ಆ ವಿಲೇಜ್ ಮಡ್ ರೋಡ್ ಯಾವ ರೀತಿ ಇದೆ ಅನ್ನೋದನ್ನು ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಆಲೂರು, ಹಾಸನ್, ಬೇಲೂರು ಆ್ಯಂಡ್ ಬ್ಯಾಂಗ್ಳೂರು ನ್ಯಾಷನಲ್ ಹೈವೇಯಿಂದ ಒಳ್ಳೆ ಕನೆಕ್ಟಿವಿಟಿ ಇರೋದ್ರ ಜೊತೆಗೆ ನೇಚರ್ ಮಿಡ್ಲ್ನಲ್ಲಿ ರಿವರ್ ಟಚ್ ಇರುವಂಥ ಪ್ರಾಪರ್ಟಿ, ಫರ್ಟೈಲ್ ಸಾಯಿಲ್ ಇರುವಂಥ ಪ್ರಾಪರ್ಟಿ, ಫ್ಲ್ಯಾಟ್ ಲ್ಯಾಂಡ್ ಇರುವಂಥದ್ದು, ಹಾಗೆ ಗುಡ್ ವಾಟರ್ ಸೋರ್ಸ್ ಇರುವಂಥ, ಜೊತೆಗೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಪ್ರಾಪರ್ಟಿ ಎಲ್ಲ ಒಂದೇ ಪ್ರಾಪರ್ಟಿಯಲ್ಲಿ ಸಿಗುವಂಥದ್ದು ತುಂಬಾ ರೇರ್ ಆಪ್ಷನ್. ಮಲ್ಟಿಪಲ್ ಕ್ರಾಪ್ಸ್ ಇರುವಂಥ ಪ್ರಾಪರ್ಟಿ, ಹೀಲ್ಡಿಂಗ್ ಬರ್ತಾ ಇರೋಂಥ ಕೊಕೊನಟ್ ಟ್ರೀಸ್ ಇದೆ, ಹೀಲ್ಡಿಂಗ್ ಬರ್ತಾ ಇರೋಂಥ ಅರೆಕನಟ್ ಟ್ರೀಸ್ ಇದೆ, ಜೊತೆಗೆ 1, 2, 3 ವರ್ಷದ ತನಕ ಏಜ್ ಇರೋವಂಥ ಅರೆಕನಟ್ ಪ್ಲಾಂಟ್ಸ್ ಇದೆ. ಜೊತೆಗೆ ಬಾರ್ಡರ್ ಏರಿಯಾದಲ್ಲಿ ಟೀಕ್ ಇದೆ, ಹಣ್ಣಿನ ಗಿಡಗಳಾದ ಮಾವು, ಸಪೋಟ, ಬಾಳೆ, ಸೀಬೆ, ದಾಳಿಂಬೆ, ಹಲಸು, ಹಾಗೆ ನುಗ್ಗೆ ಮರಗಳು ಕೂಡ ಇದೆ. ಹಾಗೆ ಈ ಪ್ರಾಪರ್ಟಿಯಲ್ಲಿ ಶಾರ್ಟ್ ಟರ್ಮ್ ಕ್ರಾಪ್ ಅಂತ ಸದ್ಯಕ್ಕೆ ಇವಾಗ ಶುಂಠಿ ಬೆಳೀತಾ ಇದ್ದಾರೆ, ಜೊತೆಗೆ ಜೋಳನೂ ಬೆಳೀತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳೋದಾದರೆ ಈ ಪ್ರಾಪರ್ಟಿಯಲ್ಲಿ ಒಂದು ಮ್ಯಾನೇಜರ್ ಕ್ವಾರ್ಟರ್ಸ್ ಇದೆ, ಒಂದು ಚಿಕ್ಕ ಗೋಡನ್ ಇದೆ. ನಾವು ನೋಡ್ತಾ ಇರೋಂಥದ್ದು ಒಂದು ಚಿಕ್ಕ ಗೋಡನ್ನು ಮತ್ತು ಮ್ಯಾನೇಜರ್ ಕ್ವಾರ್ಟರ್ಸು. ಒಂದು 3 ಫ್ಯಾಮಿಲಿಗಾಗುವಷ್ಟು ಲೇಬರ್ ಕ್ವಾರ್ಟರ್ಸ್ ಇದೆ. ತೆಂಗಂತೂ ತುಂಬಾ ಚೆನ್ನಾಗಿ ಫಸಲು ಬಿಡ್ತಾ ಇದೆ. ಫುಲ್ ಫ್ಲ್ಯಾಟ್ ಲ್ಯಾಂಡ್ ಇದು. ಹಾಗೆ ಪ್ರಾಪರ್ಟಿ ಒಳಗಡೆ ಇಂಟರ್ನಲ್ ರೋಡ್ಸ್ ಅಂತೂ ಬ್ಲಾಕ್ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ವಿಡಿಯೋನಲ್ಲಿ ನಾವೇನು ನೋಡೋಕ್ಕಾಗ್ತಾ ಇದೆ, ಈ ವ್ಯೂನಲ್ಲಿ ಕೊನೆಯವರೆಗೂ ಏನು ಕಾಣ್ತಾ ಇದೆ ಅಲ್ಲಿವರೆಗೂ ಪ್ರಾಪರ್ಟಿ ಇದೆ. ಆ ಕಡೆಗೇ ರಿವರ್ ಇರೋದು. ಹಾಗೆ ಈ ಪ್ರಾಪರ್ಟಿ ಒಳಗಡೆ ಒಂದು ಭಾಗದಲ್ಲಿ ಸಿಲ್ವರ್ ವರ್ಕ್ಸ್ಗಳು ಕೂಡ ಇದೆ. ನಾವೀಗ ಈ ಪ್ರಾಪರ್ಟಿಯ ಮೇಜರ್ ಅಟ್ರಾಕ್ಷನ್ ಆದಂಥ ರಿವರ್ ಸೈಡ್ ಹೋಗ್ತಾ ಇದ್ದೀವಿ. ಈ ಪ್ರಾಪರ್ಟಿಗೆ ಒಂದು ಸೈಡ್ ಫುಲ್ ಎಗ್ಚಿ ರಿವರ್ ಟಚ್ ಆಗಿ ಫ್ಲೋ ಆಗುತ್ತೆ. ಹಾಗೆ ಸೆಮಿ ಮಲೆನಾಡು ಅಗ್ರಿಕಲ್ಚರ್ ಪ್ರಾಪರ್ಟಿಗಳಲ್ಲಿ ಈ ರೀತಿ ರಿವರ್ ಟಚ್ ಪ್ರಾಪರ್ಟಿ ಸಿಗೋದು ತುಂಬಾ ರೇರ್ ಆಪ್ಷನ್. ಮಲೆನಾಡು ಭಾಗದಲ್ಲಾದರೆ ಸ್ಟ್ರೀಮ್ಗಳು ಸಿಗ್ಬೋದು, ಆದರೆ ಈ ರೀತಿ ಸೆಮಿ ಮಲೆನಾಡಿನಲ್ಲಿ ಈ ಥರ ರಿವರ್ ಸಿಗೋವಂಥ ಪ್ರಾಪರ್ಟಿ ತುಂಬ ರೇರ್. ನಾವೇನು ನೋಡ್ತಾ ಇದ್ದೀವಿ ಇದೇ ಎಗ್ಚಿ ರಿವರ್. ಇನ್ನು ಮಳೆಗಾಲ ಶುರುವಾಗಿಲ್ಲ, ಅದರಿಂದ ಚಿಕ್ಕದಾಗಿ ಕಾಣ್ತಾ ಇದೆ. ಹಾಗೆ ದನಗಳು ಕೆಳಗೆ ಇಳಿದು ಸ್ವಲ್ಪ ಗೊಚ್ಚೆ ಮಾಡಿದೆ ಅನಿಸುತ್ತೆ. ಇಲ್ಲಾಂದರೆ ತುಂಬ ಕ್ಲಿಯರ್ ವಾಟರ್ ಫ್ಲೋ ಆಗುತ್ತೆ. ನಮಗೆ ಇನ್ನು ಮಳೆಗಾಲ ಶುರುವಾಗಿಲ್ದಿರೋದ್ರಿಂದ ವಾಟರ್ ಫ್ಲೋ ಆಗೋದು ಅಷ್ಟೊಂದು ಕಾಣ್ತಾ ಇಲ್ಲ, ಬಟ್ ಫ್ಲೋ ಆಗ್ತಾ ಇದೆ. ನಾನು ಹಾಗೆ ಹೇಳ್ದಂಗೆ ಈ ನದಿಯಿಂದ ಆ ಕಡೆ ಆಲೂರು ತಾಲೂಕು ಬರುತ್ತೆ. ನಾವು ನಿಂತಿರೋ ಜಾಗ, ನಾವು ನೋಡ್ತಾ ಇರೋವಂಥ ಜಾಗ ಬೇಲೂರು ತಾಲೂಕಿನಲ್ಲಿದೆ. ಪ್ರಾಪರ್ಟಿಯಿಂದ ಹಿಂಭಾಗಕ್ಕೆ ಹಾಸನ್ ಡಿಸ್ಟಿಕ್ ಅಂತ ಹೇಳ್ತೀವಿ, ಅಥವಾ ಹಾಸನ್ ತಾಲೂಕಲ್ಲಿ ಬರುತ್ತೆ.
ಒಳ್ಳೆ ರಿವರ್ ಫ್ರಂಟೇಜ್ ಇರುವಂಥ ಪ್ರಾಪರ್ಟಿ ಇದು. ಒಂದು ಸೈಡ್ ಫುಲ್ ಬರುತ್ತೆ. ವರ್ಷದ 365 ದಿನವೂ ನೀರು ಹರಿಯುವಂಥ ನದಿ ಇದು. ಎಲ್ರಿಗೂ ಸಾಮಾನ್ಯ ಗೊತ್ತಿರುತ್ತೆ ಹೆಗ್ಚಿ ರಿವರ್ ಅಂದರೆ ಯಾವ ರೀತಿ ನೀರು ಹರಿಯುತ್ತೆ ಅಂತ. ಹಾಗಾಗಿ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗೆ ವಾಟರ್ ಸೋರ್ಸ್ದಂತೂ ಯಾವ ರೀತಿಯೂ ಪ್ರಾಬ್ಲಮ್ ಆಗಲ್ಲ ಈ ಪ್ರಾಪರ್ಟಿಗೆ. ಒಂದು ಅದ್ಭುತವಾದಂಥ ವಾಟರ್ ಸೋರ್ಸ್ ಇರುವಂಥ ಪ್ರಾಪರ್ಟಿ ಇದು. ವರ್ಷದಲ್ಲಿ ಒಂದು 7-8 ತಿಂಗಳಂತೂ ಒಳ್ಳೆ ಸೌಂಡ್ ಜೊತೆಗೆ ತುಂಬಾ ಬ್ರಾಡಾಗಿ ರಿವರ್ ಫ್ಲೋ ಆಗುತ್ತೆ. ಆ ಸೌಂಡ್ ಕೇಳೋದಕ್ಕೇ ತುಂಬಾ ಒಂದು ಖುಷಿ ಆಗುತ್ತೆ ಈ ಪ್ರಾಪರ್ಟಿಯಲ್ಲಿ. ಹಾಗೆ ಈ ಪ್ರಾಪರ್ಟಿಯ ಭಾಗದಲ್ಲಿ ಜೋಳ ಮತ್ತು ಚಿಕ್ಕ ಅಡಕೆ ಸಸಿಗಳಿದೆ. ಜೊತೆಗೆ ಕೆಲವೊಂದು ಫಸಲು ಬರ್ತಾರಂಥ ಅಡಕೆ ಸಸಿಗಳು ಕೂಡ ಇದೆ. ಬ್ಲಾಕ್ ವೈಸು ಇಂಟರ್ನಲ್ ರೋಡ್ಸ್ ಮಾಡಿದ್ದಾರೆ ನೋಡಿ. ಈ ರೀತಿ ಮೋಟ್ರಬಲ್ ರೋಡ್ಸ್ ಇದೆ ಪ್ರಾಪರ್ಟಿ ಎಂಟೈರ್ ಪ್ರಾಪರ್ಟಿ ಒಳಗಡೆ. ಇದು ತುಂಬಾ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬಾ ಅನುಕೂಲ ಆಗುತ್ತೆ. ನಾವು ಏನು ನೋಡ್ತಾ ಇದ್ವಿ ಅದು ಕೌ ಶೆಡ್. ಒಂದು 20ರಿಂದ 25 ಹಸುಗಳನ್ನ ಆರಾಮವಾಗಿ ಸಾಕ್ಬೋದು. ಡೈರಿ ಫಾರ್ಮಿಂಗು ಕೂಡ ಒಳ್ಳೆಯ ಸ್ಕೋಪ್ ಇದೆ. ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಇರೋದರಿಂದ ಒಂದು 20ರಿಂದ 25 ಕೌಸ್ಗೆ ಸೂಟಬಲ್ ಆಗುತ್ತೆ ಕೌ ಶೆಡ್ ಇದು. ಮತ್ತು ಒಂದು 45ರಿಂದ 50 ಕುರಿಗಳು ಸಾಕೋದಕ್ಕೂ ಕೂಡ ಒಂದು ಗೋಟ್ ಶೆಡ್ ಇದೆ. ಲಾರ್ಜ್ ಸ್ಕೇಲಲ್ಲಿ ಗೋಟ್ ಫಾರ್ಮಿಂಗ್, ಡೈರಿ ಫಾರ್ಮಿಂಗ್ ಮಾಡೋರ್ಗಂತೂ ತುಂಬಾ ಒಳ್ಳೆಯ ಸ್ಕೋಪ್ ಇದು. ಈ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೂ ಕೂಡ ಒಳ್ಳೆ ಆಪ್ಷನ್. ಜೊತೆಗೆ ಡೈರಿ ಫಾರ್ಮಿಂಗ್, ಗೋಟ್ ಫಾರ್ಮಿಂಗ್ ಹಾಗೂ ಗ್ರೀನ್ ಹೌಸ್ ಪ್ರಾಜೆಕ್ಟ್ಗೂ ಕೂಡ ತುಂಬಾ ಸೂಟಬಲ್ ಅಂತ ಹೇಳ್ಬೋದು. ಜೊತೆಗೆ ಹೋಮ್ ಸ್ಟೇ ಪ್ರಾಜೆಕ್ಟ್ಗೂ ಕೂಡ ಸೂಟಬಲ್ ಆಗುತ್ತೆ. ಹಾಗೆ ಆಗ್ರೋ ಟೂರಿಸಮ್, ಆರ್ಗ್ಯಾನಿಕ್ ಕಲ್ಟಿವೇಷನ್ ಜೊತೆಗೆ ಫಾರ್ಮ್ ಪ್ಲಾಟ್ಸ್ ಮಾಡೋವಂಥವ್ರಿಗೂ ಕೂಡ ತುಂಬಾ ಅದ್ಭುತವಾದಂಥ ಪ್ರಾಪರ್ಟಿ. ಒಳ್ಳೆಯ ಕನೆಕ್ಟಿವಿಟಿ ಇದೆ. ತುಂಬಾ ಫ್ಲ್ಯಾಟ್ ಲ್ಯಾಂಡ್. ಮೈನ್ ಅಡ್ವಾಂಟೇಜ್ ಅಂತ ಅನ್ನೋದಾದರೆ ಒಳ್ಳೆ ರಿವರ್ ಇರೋವಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿನ ಪಾರ್ಷಿಯಲಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ಅದ್ಭುತವಾಗಿ ಈ ಪ್ರಾಪರ್ಟಿನ ಡೆವಲಪ್ ಮಾಡ್ಬೋದು. ಡೆವಲಪ್ ಮಾಡೋದ್ರ ಜೊತೆಗೆ ಒಳ್ಳೆ ಅಗ್ರಿಕಲ್ಚರ್ ರೆವೆನ್ಯೂ ಇನ್ಕಮ್ ಕೂಡ ತೆಗಿಬೋದು. ಜೊತೆಗೆ ಸಾಯಿಲ್ ಕೂಡ ಸಪೋರ್ಟ್ ಮಾಡುತ್ತೆ. ಹಾಗೆ ಕನೆಕ್ಟಿವಿಟಿ ಚೆನ್ನಾಗಿದೆ. ವಾಟರ್ ಸೋರ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಈ ರೀತಿ ಪ್ರಾಪರ್ಟಿ ಅದು ಹಾಸನ್ ಸರೌಂಡಿಂಗ್ಸ್ನಲ್ಲಿ ಸಿಗೋದು ತುಂಬಾ ರೇರು. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಶುಂಠಿ ಬೆಳೆದಿದ್ದಾರೆ ಇಲ್ಲಿ ಅಂತ. ತುಂಬಾ ಚೆನ್ನಾಗಿ ಶುಂಠಿ ಬೆಳೆದಿದ್ದಾರೆ. ಆದರೆ 1.5-2 ಎಕರೆಯಷ್ಟು ಶುಂಠಿ ಮಾತ್ರ ಬೆಳೆದಿದ್ದಾರೆ. ನಾವು ನೋಡ್ತಾ ಇರೋವಂಥದ್ದು ಇದೇ ಲೇಬರ್ ಕ್ವಾರ್ಟರ್ಸು. ಮುಂದೆ ನಾವು ಕೌ ಶೆಡ್ನ ನೋಡೋಣ. ಸಪ್ರೇಟ್ ಫೆನ್ಸ್ ಮಾಡಿದ್ದಾರೆ ಈ ಕೌ ಶೆಡ್ ಮತ್ತು ಗೋಟ್ ಫಾರ್ಮ್ಗೆ. ಇನ್ನು ಪ್ರೈಸ್ ವಿಚಾರ ಹೇಳೋದಾದರೆ ಓನರ್ ಈ ಪ್ರಾಪರ್ಟಿಗೆ 1 ಎಕರೆಗೆ 65 ಲಕ್ಷ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಪ್ರಾಪರ್ಟಿಯ ಮೋರ್ ಇನ್ಫಾರ್ಮೇಷನ್ ಅಥವಾ ವಿಸಿಟ್ ಮಾಡಬೇಕು ಅನ್ನೋರು ದಯವಿಟ್ಟು ಕಾಲ್ ಆರ್ ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ. ಅಥವಾ ನಮ್ಮ ವೆಬ್ಸೈಟ್ನ ವಿಸಿಟ್ ಮಾಡಿ. ನಿಮಗೆ ಈ ಪ್ರಾಪರ್ಟಿಯ ಮಾಹಿತಿಯ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಾಪರ್ಟಿಯ ಆಪ್ಷನ್ಸ್ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಯಾವುದೇ ರೀತಿ ಪ್ರಾಪರ್ಟಿ ಬೇಕಾದಲ್ಲಿ ಕೂಡ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಮುಂದೆ ಈ ಪ್ರಾಪರ್ಟಿಯ ಅಪ್ರೋಚ್ ನೋಡೋಣ ಯಾವ ರೀತಿ ಇದೆ ಅಂತ. ನಾನು ಹಾಗೆ ಹೇಳಿದ್ನಲ್ಲ, ಈ ರೀತಿ 1 ಕಿಲೋಮೀಟರ್ ಮಡ್ ರೋಡ್ ಇದೆ. ಕೆಲವು ಕಡೆ ಇನ್ನೂ ಬ್ರಾಡಾಗಿದೆ, ಕೆಲವು ಕಡೆ ಇನ್ನೂ ತುಂಬ ಚೆನ್ನಾಗಿದೆ, ಇನ್ನು ಕೆಲವು ಕಡೆ ಸ್ವಲ್ಪ ನಾವೇನು ನೋಡ್ತಾ ಇದ್ದೀವಿ ಇದಕ್ಕಿಂತ ಸ್ವಲ್ಪ ರಸ್ತೆ ಹಾಳಾಗಿದೆ. ಇಂಥ ಒಳ್ಳೆ ಪ್ರಾಪರ್ಟಿ ತಗೊಳ್ಳೋರಿಗೆ ರಸ್ತೆನ ರಿಪೇರಿ ಮಾಡ್ಕೊಳ್ಳೋದು ತುಂಬಾ ದೊಡ್ಡ ವಿಷಯ ಅಂತ ಅನಿಸಲ್ಲ ಅಂತ ಅಂದ್ಕೊತೀನಿ. ಹಾಗೆ ವಿಡಿಯೋ ಲೈಕ್, ಶೇರ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಲ್ ಬೀಸ್ ಪ್ರಾಪರ್ಟೀಸ್.